ಸಾವಿನ ಅಂಚಿನಲ್ಲಿದ್ದ ಕರ್ಣ ಕೃಷ್ಣನನ್ನು ಕೇಳ್ತಾನೆ. ಹುಟ್ಟಿದ ತಕ್ಷಣವೇ ತಾಯಿಯಿಂದ ದೂರಾದೆ, ತಂದೆ ಯಾರು ಎಂದು ತಿಳಿಯದು. ಗುರುವಿನ ನಿದ್ರೆಗೆ ಭಂಗವಾಗಬಾರದೆಂದು ರಕ್ತ ಬರುವವರೆಗೂ ಕೀಟ ಕಡೆದರೂ ಸಹಿಸಿಕೊಂಡೆ. ಇದರಿಂದ ಗುರುಗಳಾದ ಪರಶುರಾಮರು ನಿನ್ನ ಸಮಾನ ವೀರರೊಂದಿಗೆ ಯುದ್ಧ ಮಾಡುವಾಗ ನಿನ್ನ ವಿದ್ಯೆಯೆಲ್ಲ ಮರೆತು ಹೋಗಲಿ ಎಂದು ಶಾಪ ನೀಡಿದರು. ಬ್ರಾಹ್ಮಣನ ರೂಪದಲ್ಲಿ ಬಂದ ಇಂದ್ರ ನನ್ನ ಕರ್ಣಕುಂಡಲಗಳನ್ನೇ ದಾನವಾಗಿ ಪಡೆದುಕೊಂಡ. ಈಗಲೂ ಅಷ್ಟೇ, ಬೇರೆಯವರ ರಥ ಎತ್ತಲು ಹೋಗಿ ನನಗೆ ಸಾವಿನ ಅನುಗ್ರಹವಾಗಿದೆ. ನಾನು ಏನು ಪಾಪ ಮಾಡಿದ್ದೇನೆಂದು ಈ ಶಾಪ ಅಂತ ಕೇಳ್ತಾನೆ. ಆಗ ಕೃಷ್ಣ, ಕರ್ಣ, ನಾನು ಹುಟ್ಟಿದ್ದು ಕಾರಾಗೃಹದಲ್ಲಿ. ಹುಟ್ಟಿದ ತಕ್ಷಣವೇ ಎತ್ತವರಿಂದ ಬೇರ್ಪಟ್ಟ ನಾನು ಬೇರೆಯವರ ಮಡಿಲು ಸೇರಿದೆ. ಆದರೂ ಸ್ವಂತ ಮಾವನೇ ನನ್ನನ್ನು ರಾಕ್ಷಸನನ್ನಾಗಿ ಕಾಡಿದ. ಈ ಮಹಾಭಾರತದ ಯುದ್ಧ ಮುಗಿದ ಮೇಲೆ ನನ್ನ ಯಾದವ ವಂಶವೇ ನಾಶವಾಗುತ್ತೆ ಅಂತ ತಿಳಿದಿದ್ದರೂ ನಾನು ಯುದ್ಧ ಮುಂದುವರಿಸುತ್ತಿದ್ದೇನೆ. ಕಷ್ಟ ಎಲ್ಲರಿಗೂ ಬರುತ್ತೆ, ಆದರೆ ನಮ್ಮ ದಾರಿ ಧರ್ಮದ ಕಡೆಗೆ ಇರಬೇಕು. ನೀನು ಅಧರ್ಮದ ಕಡೆಗೆ ಇದ್ದದ್ದರಿಂದ ನಿನಗೆ ಇಂಥ ಸಾವು ಬಂದಿತು ಅಂತ ಹೇಳ್ತಾನೆ ಕೃಷ್ಣ.